ಬೈಕ್ ಇದೆಯಾ, ಕೊರಿಯರ್ ಸೇವೆ ಮಾಡಿ, ತಪ್ಪೇನಿಲ್ಲ. ನೀವು ಮೆಡಿಸನ್ಗಳನ್ನ ಸಪ್ಲೈ ಮಾಡಿ, ಖಂಡಿತ ತಪ್ಪಿಲ್ಲ. ಫುಡ್ ಡೆಲಿವರಿಗಳನ್ನ ಮಾಡಿ, ಖಂಡಿತ ಏನೋ ಎಡವಟ್ಟಾಗಲ್ಲ. ಆದ್ರೆ ಪ್ರಯಾಣಿಕರ ಸೇವೆನ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇಲ್ಲದೆ ನೀವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಮಾಡಬೇಡಿ. ಸ್ಪೀಡ್ ಬೋರ್ಡ್ ಅನ್ನೋದನ್ನ ಅವ್ನು ಯಾರೋ ಓಲಾದವ್ನು ಹೇಳದಂತೆ, ಊಬರ್ ಅವ್ನು ಹೇಳದಂತೆ, ರ್ಯಾಪಿಡೋದವ್ನು ಹೇಳದಂತೆ, ಇದು ಲೀಗಲ್ ಅಂದಂತೆ ಅಂತೆ ಕಂತೆಗಳನ್ನ ಕೋರ್ಟು ಕೇಳೋದಿಲ್ಲ. ನೀನು ಓಲಾದಲ್ಲಾರು ಓಡಿಸ್ಕೋ, ರ್ಯಾಪಿಡೋದಲ್ಲಾರು ಓಡಿಸ್ಕೋ, ಎಲ್ಲಾರು ಓಡಿಸ್ಕೋ. ಅವನೆಲ್ಲ ಆರ್ ಸಿ ಓನರ್ ನೀನು. ಈ RC ಮಾಲೀಕನ ಮೇಲೆ ಕೇಸ್ ಮಾಡ್ತಾರೆ. ಆಗ RC ಮಾಲೀಕ ಕೋರ್ಟ್ಗೆ ಹೋದಾಗ ಇನ್ಶೂರೆನ್ಸ್ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಆಗ ವೈಟ್ ಬೋರ್ಡ್ ಸಂಸ್ಥೆಯ ಇನ್ಶೂರೆನ್ಸ್ ಸಂಸ್ಥೆಯವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನೋಡಿ ಸ್ವಾಮಿ, ನಾವು ಕೊಟ್ಟಿರೋದು ಅವನ ಸ್ವಂತ ಬಳಕೆಗೆ, ಆತ ಇದನ್ನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಿರೋದ್ರಿಂದ ನಾವು ಇನ್ಶೂರೆನ್ಸ್ ಯಾವುದೇ ಕಾರಣಕ್ಕೂ ಕೊಡಕ್ ಬರೋದಿಲ್ಲ ಅಂತ. ಸರ್, ಇವಾಗ ಬೈಕ್ ಟ್ಯಾಕ್ಸಿ ಬೇಕು ಸರ್. ಬೈಕ್ ಟ್ಯಾಕ್ಸಿ ಲೀಗಲ್ ಇಲ್ಲಿಗಲ್ ಅಂತ ತುಂಬಾ ಕನ್ಫ್ಯೂಷನ್ ಇದೆ. ಅದ್ರ ಜೊತೆಗೆ ಇಲ್ಲಿ ಬೆಂಗಳೂರು ಓಡಿಸ್ಬೋದಾ ಅಂತ ಅದ್ರ ಬಗ್ಗೆ. ಸರ್, ಬೈಕ್ ಅಂತ ಹೇಳಿ ಟ್ಯಾಕ್ಸಿ ಅಂತ ಕಂಪೇರ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಈ ಆಪ್ ಸಂಸ್ಥೆಗಳು ಬೈಕ್ಗಳನ್ನ ಸೇರ್ಪಡೆ ಮಾಡಿಸ್ಕೊಂಡಿರೋದ್ರಿಂದ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ಬೈಕ್ ಟ್ಯಾಕ್ಸಿ ಅನ್ನೋ ಪದ ಬಳಸಿದ್ದಾರೆ. ಆಕ್ಚುಲಿ ಟ್ಯಾಕ್ಸಿ ಅಂದ್ರೆ ಏನು? ಕಮರ್ಷಿಯಲ್ ವೆಹಿಕಲ್ ನ ಟ್ಯಾಕ್ಸಿ ಅನ್ನೋ ರೀತಿ ನಾವು ಕರಿತೀವಿ. ಈ ಬೈಕ್ ಅನ್ನೋದು ಕಮರ್ಷಿಯಲ್ ವೆಹಿಕಲ್ ಆಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ಯಾವುದೇ ಬೈಕ್ ಅನ್ನು ತಗೊಳ್ಳಿ, ಎಲ್ಲವೂ ಕೂಡ ಅವ್ರ ಹತ್ರ ಇರೋದು ವೈಟ್ ಬೋರ್ಡ್ಗಳೇ. ವೈಟ್ ಬೋರ್ಡ್ ಇರೋದ್ರಿಂದ ಬೈಕ್ ಅನ್ನ ತಗೊಂಡು ಇವರು ಇಲ್ಲಿಗಲ್ ಆಗಿ ರನ್ ಮಾಡ್ತಾ ಇದ್ದಾರೆ. ಈಗ ಒಂದು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ, ಕಳೆದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಮತ್ತೆ ಯಡಿಯೂರಪ್ಪನವ್ರು ಏನ್ ಮಾಡ್ತಾರೆ, ಈ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಜಾಸ್ತಿ ಜನಕ್ಕೆ ಸೇಲ್ ಆಗುವಂತ ರೀತಿಲಿ ಆಗಬೇಕು ಅನ್ನೋ ಉದ್ದೇಶದಲ್ಲಿ, ಪರಿಸರ ಪ್ರೇಮಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲೆಕ್ಟ್ರಿಕಲ್ ವೆಹಿಕಲ್ಗಳ ವಿಚಾರವಾಗಿ ಕೇಂದ್ರ ಸರ್ಕಾರದ ಒಂದು ವಿಚಾರನ ಕಂಟೆಂಟ್ ಅನ್ನ ತಗೊಂಡು ಒಂದು ಆದೇಶನ ಕೊಡ್ತಾರೆ ಸರ್ಕಾರದ ಕಡೆಯಿಂದನೇ. ಬೈಕ್ ಟ್ಯಾಕ್ಸಿ ಅಂತ ಹೇಳೋದಿಲ್ಲ, ಬೈಕ್ ಅಲ್ಲಿ ಏನೋ ಒಂದು ಆದೇಶದಲ್ಲಿ ರೆಫರ್ ಮಾಡಿ ಬಿಡ್ತಾರೆ. ಆಗ್ಲೂ ಕೂಡ ನಾವು ಅದನ್ನ ಟೀಕೆ ಮಾಡ್ತೀವಿ. ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಓಲಾ ಆಗ್ಬೋದು, ಊಬರ್ ಆಗ್ಬೋದು, ರ್ಯಾಪಿಡೋ ಆಗ್ಬೋದು, ಇದನ್ನ ನಮ್ಗೆ ಸರ್ಕಾರನೇ ಅನುಮತಿ ಕೊಟ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಒಂದಷ್ಟು ದಿನ ಓಡಾಡ್ತು. ಅದಾದ್ಮೇಲೆ ನಾವು ಮತ್ತೆ ಹೋರಾಟಗಳು ಅದು ಇದು ಅನ್ನೋ ರೀತಿಲೆಲ್ಲ ಗಲಾಟೆಗಳು, ಡ್ರೈವರ್ಗಳು ಎಲ್ಲಾ ತರ ಆಗೋಯ್ತು ಬಿಡಿ, ಇಡೀ ಕರ್ನಾಟಕನೇ ನೋಡ್ಬಿಟ್ಟಿದೆ. ಆಮೇಲೆ ಅಧಿಕಾರಿಗಳು ಏನ್ ಮಾಡಿದ್ರು, ಇಲ್ಲ ನಾವ್ ಇದಕ್ಕೆ ಯಾವ್ದೇ ಕಾರಣಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಈ ಸಂಸ್ಥೆಗಳಿಗೆ ಅಂತ. ಇವ್ರು ಯಾವ್ದೇ ಕಾರಣಕ್ಕೂ ಬರೀ ಬೈಕೇ ಅಲ್ಲ, ಆಟೋ ಆಗಿರ್ಲಿ, ಕ್ಯಾಬ್ ಆಗಿರ್ಲಿ, ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ದೇನೆ ರನ್ ಮಾಡ್ತಾ ಇದಾರೆ. ಇವರು ಅಧಿಕಾರಿಗಳು ಯಾಕೆ ಏನು ಮಾಡಕ್ ಆಗ್ತಿಲ್ಲ ಅಂದ್ರೆ, ಇವರು ಹೋಗಿ ಮಾತೆತ್ತಿದ್ರೆ ಕೋರ್ಟಲ್ಲಿ ಹೋಗಿ ನಾವು ಸ್ಟೇ ತಗೊಂಡಿದೀವಿ, ಸ್ಟೇ ವೆಕೆಟ್ ಆಗೋವರೆಗೂ ನೀವೇನು ಮಾಡಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಈ ತರ ಉದ್ದಟತನ ಮೇರ್ಕೊಂಡು ಕೋರ್ಟ್ನ ಬೆರಳು ಮಾಡಿ ತೋರಿಸ್ಕೊಂಡು ಇವರು ಬೈಕ್ ಟ್ಯಾಕ್ಸಿ ಮಾದರಿಯಲ್ಲಿ ಜನಕ್ಕೆ ಸರ್ವಿಸ್ ಕೊಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ಅಧಿಕಾರಿಗಳೇ ಎಷ್ಟೋ ಸರಿ ಅವರ ಕಚೇರಿಗೆಲ್ಲ ಮುತ್ತಿಗೆ ಹಾಕಿ ಡ್ರೈವರ್ಗಳು ಅಧಿಕಾರಿಗಳನ್ನೇ ಆ ಕಚೇರಿಯಿಂದ ಹೊರಗಡೆ ಕರೆಸಿ ಮಾತಾಡ್ಸಿದ್ದಾರೆ. ಅಧಿಕಾರಿಗಳು ಓಪನ್ ಆಗಿ ಹೇಳಿದ್ದಾರೆ, ನಾವ್ ಯಾವ್ದೇ ರೀತಿ ಪರ್ಮಿಷನ್ ಕೊಟ್ಟಿಲ್ಲ, ಬೈಕ್ ಟ್ಯಾಕ್ಸಿ ಅನ್ನೋದು ಇಲ್ಲಿಗಲ್ ಅಂತ ಹೇಳಿ. ಇಲ್ಲಿಗಲ್ ಅಂತ ಅಧಿಕಾರಿಗಳೇ ಹೇಳ್ತಿರ್ಬೇಕಾದ್ರೆ ಈ ಸಂಸ್ಥೆ ಅವರು ಲೀಗಲ್ ಅನ್ನೋ ರೀತಿಯಲ್ಲಿ ಆ ಬೈಕ್ ಟ್ಯಾಕ್ಸಿ ಆ ರೈಡರ್ಗಳಿಗೆ, ಬೈಕ್ ಟ್ಯಾಕ್ಸಿ ಅಲ್ಲ, ಬೈಕ್ ನ ಅಟ್ಯಾಚ್ ಮಾಡ್ಕೊಂಡಿರೋ ರೈಡರ್ಗಳಿಗೆ ಇದು ಲೀಗಲ್ ಅನ್ನೋ ರೀತಿಯಲ್ಲಿ ಅವ್ರನ್ನ ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಈಗ ಬೈಕ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಟ್ಯಾಕ್ಸಿ ಮಾದರಿಯಲ್ಲಿ ಇವರೇನು ರೈಡರ್ಗಳು ಸರ್ವಿಸ್ ಕೊಡ್ತಾ ಇದಾರೆ, ಆ ಬೈಕ್ ಅಲ್ಲಿ ವರಮಾನ ಬರ್ತಾ ಇದೆ. ಯಾವುದೇ ಆಗ್ಲಿ ಯಾವ್ದ್ರಿಂದನೂ ವರಮಾನ ಬರ್ತದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅದನ್ನ ಓಲೈಕೆ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಹಂಗಾಗಿ ಒಂದು ಬೈಕ್ ಅಲ್ಲಿ ಒಂದು ಪ್ರಯಾಣಿಕರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನಾವು ಕರ್ಕೊಂಡು ಹೋಗ್ಬಿಟ್ಟಾಗ ಅಲ್ಲಿ ಹಣ ಸಿಗುತ್ತೆ ಅಂದಾಗ ಅದನ್ನ ಓಲೈಕೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಆ ರೈಡರ್ಗಳು ಕೂಡ ಮುಂದಾಗ್ತಾರೆ. ಹಂಗಾಗಿ ಬೈಕ್ ಟ್ಯಾಕ್ಸಿ ಅನ್ನೋ ಟೈಟಲ್ ನ ಕೊಟ್ಕೊಂಡು ಮುಂದುವರಿತಾರೆ. ಅದಾದ್ಮೇಲೆ ಸರ್ಕಾರ ಬದಲಾವಣೆ ಆಗ್ತದೆ, ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ತಾರೆ, ಯಾವುದೇ ರೀತಿಯ ಪರ್ಮಿಷನ್ ಕಳೆದ ಸರ್ಕಾರ ಕೊಟ್ಟಿದ್ದನ್ನು ಕೂಡ ನಾವು ರದ್ದು ಮಾಡ್ಬಿಟ್ಟಿದೀವಿ, ನಮ್ಮ ಸರ್ಕಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ನಾವು ಅನುಮತಿ ಕೊಟ್ಟೇ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ವಿತ್ ಸರ್ಕ್ಯುಲರ್ ಕಾಪಿನೂ ಕೂಡ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ ಕಾಪಿ ಬಂದ ಮೇಲೆ ಖುದ್ದು ನಾನೇನೆ ರ್ಯಾಪಿಡೋ ಆಫೀಸ್ಗೆ ಹೋಗಿದ್ದೀನಿ, ಆ ಲೆಟರ್ನು ಕೂಡ ಕೊಟ್ಟಿದ್ದೀನಿ. ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಏನ್ ಮಾತಾಡಿದರೆ ಸಾಮಾಜಿಕ ಜಾಲತಾಣದ ಮುಖಾಂತರ ಕೂಡ ಲೈವ್ ಮಾಡಿ ಕೂಡ ತೋರಿಸ್ಕೊಟ್ಟಿದೀವಿ. ಆ ವ್ಯಕ್ತಿ ಹೇಳ್ತಾನೆ, ನಮ್ಗೆ ಇನ್ನೂ ಕೂಡ ಸರ್ಕಾರದಿಂದ ಆಗ್ಲಿ RTO ಇಲಾಖೆಯಿಂದ ಆಗ್ಲಿ ನೀವು ತಂದ್ಕೊಟ್ಟಿದ್ದೀರಲ್ಲ ಈ ಸರ್ಕ್ಯುಲರ್ ಕಾಪಿ ಬಂದೇ ಇಲ್ಲ, ನಮ್ಗೆ ಯಾವ ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಲ್ಗ ಅಧಿಕಾರಿಗಳು ನಮ್ಮ ಎದುರುಗಡೆ ಒಂದು ರೀತಿ ಇದ್ದಾರೆ, ಅವ್ರಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಹಂಗಾಗಿ ಅವ್ರಿಗೆ ಅಲ್ಲಿ ಆದೇಶದ ಕಾಪಿ ಹೋಗಿಲ್ದೇ ಇರೋದ್ರಿಂದ ನಾನು ಕೊಟ್ಟಿದ್ದೀನಿ ನೋಡಪ್ಪ, ಸರ್ಕಾರನೇ ಹಿಂಗ್ ಕೊಟ್ಟಿದೆ, ನೀನು ಮಾಡ್ಕೊಬೇಕು ಅಂದಾಗ ಅಲ್ಲಿ ಆತ ಒಂದು ಪದ ಬಳಸ್ತಾನೆ, ನಮ್ಗೆ ಬಿಜೆಪಿ ಗೌರ್ಮೆಂಟ್ ಹೇಳಿದೆ ಅಂತ. ಅಲ್ಲಿಗೆ ಈ ಆಪ್ ಸಂಸ್ಥೆಯವ್ರುಗಳು ಸರ್ಕಾರಗಳನ್ನೇ ಕೊಂಡ್ಕೊಂಡಿದ್ದಾರೆ. ನಮ್ಗೆ ಬಿಜೆಪಿ ಗೌರ್ಮೆಂಟ್ ಸಪೋರ್ಟ್ ಇದೆ ಅಂದ್ರೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಯಾವುದೋ ಒಂದು ಸಪೋರ್ಟಿವ್ ನ ಇಟ್ಕೊಂಡು ರಾಜಕಾರಣಿಗಳ ಅಂಡರ್ ಅಲ್ಲಿ ಈ ಸಂಸ್ಥೆಗಳು ನಡೀತಾ ಇದಾವೆ ಅನ್ನೋದು ಗೊತ್ತಾಗಿದೆ. ಮತ್ತೆ ಈ ಸಂಸ್ಥೆಗಳಿಗೆ ರಾಜಕಾರಣಿಗಳು ಕೂಡ ಶೇರ್ ಹೋಲ್ಡರ್ಗಳು. ಹಂಗಾಗಿ ಇವ್ರನ್ನ ನಾವ್ ಏನು ಮಾಡಕ್ ಆಗ್ತಾ ಇಲ್ಲ. ಅಧಿಕಾರಿಗಳ ಲೆವೆಲ್ ಅಲ್ಲಿ ಹೋಗಿ ಜಾಸ್ತಿ ಕ್ರಾಸ್ ಕ್ವಶನ್ ಮಾಡಿದ್ರೆ ಮಂತ್ರಿಗಳು ನಿಮ್ಗೆ ಯಾಕ್ರಿ ಬೇಕು ಅಂತ ಅಧಿಕಾರಿಗಳಿಗೆ ಬೈತಾ ಇರೋದ್ರಿಂದ ಅಧಿಕಾರಿಗಳು ಕೂಡ ಇದನ್ನ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಿಂಗಾಗಿ ಏನಾಗಿದೆ, ಈ ಒಂದು ವಿಚಾರ ಸರ್ಕಾರ ಆಲ್ರೆಡಿ ಸಬ್ಜೆಕ್ಟ್ ಅನ್ನ ತಗೊಂಡು ಕೋರ್ಟ್ ಹೋಗ್ಬಿಟ್ಟಿದೆ. ಕೋರ್ಟ್ ಅಲ್ಲಿ ಸರ್ಕಾರನೇ ಇದ್ರ ವಿರುದ್ಧ ಪ್ರಶ್ನೆ ಮಾಡಿ ಕೇಳಿ ಕೋರ್ಟ್ ಇಂದ ತೀರ್ಪು ಬರಲಿ ಅಂತ ಹೇಳಿ ಸರ್ಕಾರದ ನ್ಯಾಯಾಧೀಶರು ಕೂಡ ಅಂದ್ರೆ ಸರ್ಕಾರದ ಅಡ್ವೊಕೇಟ್ ಕೂಡ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಕೋರ್ಟ್ ಅಲ್ಲಿ ಆದೇಶ ಇವತ್ತು ನಾಳೆ ಕೊಡುವಂತ ಆದೇಶನ ತಡೆ ಹಿಡ್ಕೊಂಡು ಕೋರ್ಟ್ ಆದೇಶ ಕೊಡದೆ ವೇಟಿಂಗ್ ಅಲ್ಲಿ ಇದೆ. ಅಲ್ಲಿಗೆ ಅರ್ಥ ಏನು, ಕೋರ್ಟ್ ಆದೇಶ ಕೊಡಕ್ ಆಗದೆ ಇರುವಷ್ಟು ಕೂಡ ಒತ್ತಡ ತಂದಿದ್ದಾರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ರಾಜಕಾರಣಿಗಳ, ಅಧಿಕಾರಿಗಳ ಅನ್ನೋದನ್ನ ಜನನೇ ನೋಡ್ಕೊಳ್ಬೇಕಾಗಿದೆ. ಹಂಗಾಗಿ ಇಲ್ಲಿ ಒಂದು ವೈಟ್ ಬೋರ್ಡ್, ಟೂ ವೀಲರ್ಗಳನ್ನ ಏನೋ ರೈಡರ್ಗಳು ಟ್ಯಾಕ್ಸಿ ಅನ್ನೋ ರೀತಿಲಿ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ಆಗೋದು ಯಾರಿಗೆ ಅಂದ್ರೆ ಓಲಾದವ್ರಿಗಾಗಲ್ಲ, ರ್ಯಾಪಿಡೋದವ್ರಿಗಾಗಲ್ಲ, ಊಬರ್ ಅವ್ರಿಗಾಗಲ್ಲ, ಯಾರಿಗೂ ಆಗಲ್ಲ. ಸಮಸ್ಯೆ ಆಗೋದು ಆ ವಾಹನದ RC ಮಾಲೀಕನ್ಗೆ. ಆ RC ಮಾಲೀಕ ಏನ್ ಮಾಡ್ತಾನೆ, ಯಾವ್ದೋ ಒಬ್ರು ಪ್ರಯಾಣಿಕರನ್ನ ಇವನ್ ನನ್ನನ್ನೇ ಆಗ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ, ಟೂ ವೀಲರ್ ಅಂದ್ರೆ ನಿಮ್ಗೆ ಚೆನ್ನಾಗ್ ಗೊತ್ತು, ಹೇಳಕ್ ಬರೋದಿಲ್ಲ ಯಾವ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿ. ಒಂದ್ ಸಣ್ಣ ಗಾಡಿ ಟಚ್ ಮಾಡಿದ್ರು ನಾವು ಬಿದೋಗ್ತೀವಿ. ಆ ರೀತಿಲಿ ಏನಾದ್ರು ಎಡವಟ್ಗಳಾದಾಗ ಒಂದು ಕೈಕಾಲು ಮುರಿದು ಹೋಗ್ಬೋದು, ಇಲ್ಲ ಪ್ರಾಣನೇ ಹೋಗ್ಬೋದು. ಆ ರೀತಿ ಆಯ್ತು ಅಂದ್ರೆ ಅದು ಆಕ್ಸಿಡೆಂಟ್ ಕೇಸ್ ಆಗ್ತದೆ. ಆ ಒಬ್ಬ ವ್ಯಕ್ತಿ ಅವ್ನು ಯಾರೇ ಕೆಳಗಡೆ ಬಿದ್ರು ಕೂಡ ಅದರಿಂದ ಇಂಜುರಿ ಆಯ್ತು ಅಂದ್ರೆ, ಸಾವು ನೋವು ಆಯ್ತು ಅಂದ್ರೆ ಸ್ಥಳೀಯ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡ್ಲೇಬೇಕು. ಅಡ್ಮಿಟ್ ಆಯ್ತು ಅಂದ್ಮೇಲೆ ಆ ಸ್ಥಳೀಯ ಆಸ್ಪತ್ರೆ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಶನ್ ಕೊಟ್ಟೇ ಕೊಡ್ತಾರೆ, ಈ ತರ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ ಅಂತ. ಪೊಲೀಸ್ನವ್ರು ಬಂದು ಅವ್ರ ಹತ್ರ ಹೇಳಿಕೆ ತಗೊಂಡಾಗ, ನಾನು ಓಲಾದಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದೆ, ಊಬರ್ ಅಲ್ಲಿ ಹೋಗ್ತಾ ಇದೆ, ರಮ್ಯಾತ್ರಿಯಲ್ಲಿ ಹೋಗ್ತಾ ಇದೆ, ರ್ಯಾಪಿಡೋದಲ್ಲಿ ಹೋಗ್ತಾ ಇದೆ ಅಂದಾಗ ಸ್ಟೇಟ್ಮೆಂಟ್ ನ ತಗೊಂತಾರೆ. ಆ ವ್ಯಕ್ತಿನ ಕರೆಸ್ತಾರೆ ಮತ್ತೆ ಪೊಲೀಸ್ನವರು, ನೋಡಪ್ಪ ನೀನ್ ಒಬ್ರು ಯಾರೋ ಬೀಳ್ಸ್ ಹೋಗ್ಬಿಟ್ಟಿದ್ಯಾ, ನಿನ್ನಿಂದ ಒಂದ್ ಪ್ರಾಣ ಹೋಗಿದೆ, ಇಲ್ಲ ನಿನ್ನಿಂದ ಒಂದ್ ಕೈಕಾಲ್ ಮುರಿದು ಹೋಗಿರೋರು ಹೋಗಿದ್ದಾರೆ, ನೋಡಿ ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ, ನೀನ್ ಬೈಕ್ ತಗೊಂಡು ಸ್ಟೇಷನ್ ಹತ್ರ ಬಾರಪ್ಪ ಅಂತ ಕರೀತಾರೆ. ಆಗ ವೈಟ್ ಬೋರ್ಡ್ ಚಾಲಕ ಇದು ಎಲ್ಲೂ ಸ್ಪ್ರೆಡ್ ಆಗ್ತಾ ಇಲ್ಲ. ಹಿಂಗಾಗಿ ರೈಡರ್ಗಳಿಗೆ ಈ ವಿಷಯ ಸ್ಪ್ರೆಡ್ ಆಗದೆ ಇರೋದ್ರಿಂದ ಈ ಬೈಕ್ ಟ್ಯಾಕ್ಸಿ ಲೀಗಲ್ಲು, ನೀವು ಹೋಗಿ ಅವ್ರ ಹತ್ರನೇ ಕೇಳ್ಕೊಳ್ಳಿ, ಇದು ನಮ್ಗೆ ಹೇಳ್ಬಿಟ್ಟಿದ್ದಾರೆ ಲೀಗಲ್ಲು ಅನ್ನೋ ರೀತಿ ತಿಳ್ಕೊಂತಾ ಇದಾರೆ. ಈ ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿನ ಪೊಲೀಸ್ನವ್ರು ಏನ್ ಕರೆಸ್ತಾರೆ, ಆಗ ಪೊಲೀಸ್ನವ್ರು ಅವ್ರಿಗೆ ಹೇಳ್ತಾರೆ, ನೋಡಪ್ಪ ನೀನು ಓಲಾದಲ್ಲಾರು ಓಡಿಸ್ಕೋ, ರ್ಯಾಪಿಡೋದಲ್ಲಾರು ಓಡಿಸ್ಕೋ, ಎಲ್ಲಾರು ಓಡಿಸ್ಕೋ, ಅವನೆಲ್ಲ RC ಓನರ್ ನೀನು ನೋಡು, ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ, ನಿನ್ ಮೇಲೆ FIR ಮಾಡ್ತಿದೀವಿ ಅಂತೇಳಿ ಅವ್ರ ಮೇಲೆ FIR ಮಾಡ್ತಾರೆ. ಆ FIR ಆದ್ಮೇಲೆ ಈ ಕೇಸನ್ನ ಅವ್ರು ಯಾರು ಪ್ರಾಣ ಕಳ್ಕೊಂಡಿರ್ತಾರೋ ಇಲ್ಲ ಕೈಕಾಲು ಮುರಿದಾಕೊಂಡಿರ್ತಾರೋ ಅವ್ರೊಬ್ರು ಲಾಯರ್ನ ನೇಮಿಸ್ಕೊಳ್ತಾರೆ. ಅವರು ಪರಿಹಾರ ಬೇಕು ಅಂತ ಹೇಳಿ ಆ ಗಾಡಿಯ RC ಮಾಲೀಕನ ಮೇಲೆ ಕೇಸ್ ಮಾಡ್ತಾರೆ. ಆಗ RC ಮಾಲೀಕ ಕೋರ್ಟ್ಗೆ ಹೋದಾಗ ಆತಂದು ಕಮರ್ಷಿಯಲ್ ವೆಹಿಕಲ್ ಆಗಿದ್ರೆ ಆತಂದು ಇನ್ಶೂರೆನ್ಸ್ ಇರುತ್ತೆ. ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಕೈಕಾಲು ಮುರಿದೋಗ್ಲಿ, ಪ್ರಾಣನೇ ಹೋಗ್ಲಿ, ಎಷ್ಟೇ ಜನ 500 ಜನ ಆಕ್ಸಿಡೆಂಟ್ ಅಲ್ಲಿ ಸತ್ರೂ ಕೂಡ ಆ ಇನ್ಶೂರೆನ್ಸ್ ಕಂಪ್ನಿಯವರು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅಲ್ಲಿ ಇತ್ತು ಅಂದಾಗ ಖಂಡಿತ ಇನ್ಶೂರೆನ್ಸ್ ಕಂಪ್ನಿಯವರು ಎಷ್ಟು ಕೋಟಿಗಾದ್ರೂ ಪರಿಹಾರ ಕೇಳಲಿ ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡ್ತಾರೆ. ಆದ್ರೆ ವೈಟ್ ಬೋರ್ಡ್ ಟೂ ವೀಲರ್ ಅವನು ಆತನ ಮೇಲೆ ಈ ತರ ಕೇಸ್ ಆಯ್ತು ಅಂದಾಗ ಆ ಇನ್ಶೂರೆನ್ಸ್ ಯಾವುದೇ ಕಾರಣಕ್ಕೂ ಈ ರೀತಿ ಕ್ಲೈಮಿಂಗ್ ಆಗೋದಕ್ಕೆ ಬರೋದಿಲ್ಲ. ತುಂಬಾ ಜನ ಅಂತಾರೆ, ಏನ್ ನಿಮ್ ಆಟೋದವರಿಂದ ಬಿದ್ದು ಸತ್ತೋಗ್ಬಿಟ್ರೆ ಅವ್ರು ಮಾತ್ರ ಹಂಗ, ಹೇಳೋದಕ್ಕೆ ಸರಿ ಅಷ್ಟೇ. ಆದ್ರೆ ಕಾನೂನು ಚೌಕಟ್ಟಿಗೆ ಹೋದಾಗ ಇನ್ಶೂರೆನ್ಸ್ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಆಗ ವೈಟ್ ಬೋರ್ಡ್ ಸಂಸ್ಥೆಯ ಇನ್ಶೂರೆನ್ಸ್ ಸಂಸ್ಥೆಯವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನೋಡಿ ಸ್ವಾಮಿ, ನಾವು ಕೊಟ್ಟಿರೋದು ಅವನ ಸ್ವಂತ ಬಳಕೆಗೆ, ಆತ ಇದನ್ನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಿರೋದ್ರಿಂದ ನಾವು ಇನ್ಶೂರೆನ್ಸ್ ಯಾವುದೇ ಕಾರಣಕ್ಕೂ ಕೊಡಕ್ ಬರೋದಿಲ್ಲ ಅಂತ. ಆಗ ಇವ್ರು ಯಾರು ಕೈಕಾಲು ಮುರಿದಾಗಿರೋದು ಇಲ್ಲ ಪ್ರಾಣ ಕಳ್ಕೊಂಡಿರೋರು ಏನು ಕೋಟ್ಯಾಂತರ ರೂಪಾಯಿ ಪರಿಹಾರ ಕೇಳ್ತಾರೆ, ಆ ಪರಿಹಾರನ ಈ ವೈಟ್ ಬೋರ್ಡ್ ಓಡಿಸುವಂತಹ ರೈಡರು, ಆ RC ಮಾಲೀಕ ಯಾರಿರ್ತಾನೆ ಅವನು ಅದನ್ನ ಕಟ್ಕೊಡ್ಲೇಬೇಕಾಗ್ತದೆ. ಅವ್ನು ಕಟ್ಕೊಟ್ಟಿಲ್ಲ ಅಂದ್ರೆ ಅವನಿಗೆ ಸಜಾ ಆಗುತ್ತೆ. ಅವನಲ್ಲಿ ಏನಾದ್ರೂ ಪ್ರಾಪರ್ಟಿ ಇತ್ತು ಅಂದ್ರೆ ಅವನ ಹೆಸರಲ್ಲಿ ಕೋರ್ಟ್ ಅದನ್ನ ಮುಟ್ಕೋಲ್ ಹಾಕೊಳ್ಳುತ್ತೆ. ಮುಟ್ಕೋಲ್ ಹಾಕಿ ಅದನ್ನ ಮಾರ್ಸಾದ್ರೂ ಕೂಡ ಪರಿಹಾರನ ಕೊಡುವಂತ ಕೆಲಸ ಆಗ್ತದೆ. ಆದ್ರೆ ಈ ಒಂದು ಘಟನಾವಳಿಗಳಿದಾವಲ್ಲ, ಈ ಒಂದು ವಿಚಾರವಂತಿಕೆಗಳು ಜನರು ಗೊತ್ತಾಗ್ತಾ ಇಲ್ಲ. ಆ ಗೊತ್ತಾಗದೆ ಇರೋದನ್ನ ಅವಾಯ್ಡ್ ಮಾಡ್ತಾ ಇದಾರೆ.
ಅವಾಯ್ಡ್ ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ, ಬೇರೆ ರೈಡರ್ಗಳಿಗೆ ಇದು ಲೀಗಲ್ ಅಂತೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಎಷ್ಟೆಲ್ಲ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಪ್ರಕರಣಗಳು ಸಾವು ನೋವು ಆಗಿದಾವೆ. ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಮಾಧ್ಯಮಗಳು ಪರಿಶೀಲನೆ ಮಾಡಿ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತು ಅಂದ್ರೆ, ಬೈಕ್ ಟ್ಯಾಕ್ಸಿ ಅನ್ನೋ ರೀತಿಲಿ ಯಾರೆಲ್ಲ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಓಡಿಸ್ತಿದ್ದಾರೆ, ಒಂದು ಕ್ಷಣ ಅವರು ತತ್ತರ ನಿರುಪಯೋಗರಾಗ್ಬಿಡ್ತಾರೆ. ಇದೊಂದು ದೊಡ್ಡ, ಯಾಕೆಂದ್ರೆ ವೆಹಿಕಲ್ ಫೀಲ್ಡ್ ಎಲ್ಲಾ ಬಿಸ್ನೆಸ್ ತರ ಅಲ್ಲ, ಇದು ವೆರಿ ಡೇಂಜರಸ್ ಫೀಲ್ಡ್. ಇದು ಪ್ರತಿ ಕ್ಷಣನೂ ಕೂಡ ವೆಹಿಕಲ್ ಫೀಲ್ಡ್ ಡೇಂಜರಸ್ ಫೀಲ್ಡ್. ಇಂಥ ಬಿಸ್ನೆಸ್ ಅಲ್ಲಿ ನಾವು ವಾಣಿಜ್ಯ ಬಳಕೆಯ ಚಾಲಕರುಗಳು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅಲ್ಲಿ ಇದ್ದು ಒಂದು ಎಮಿಷನ್ ಟೆಸ್ಟ್ ಇಲ್ಲ ಅಂದ್ರೂ ನಮ್ಗೆ ಭಯ ಆಗ್ತದೆ, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೋ ಇಲ್ವೋ ಏನಪ್ಪಾ ಅಂತ. ಅಂತದ್ರಲ್ಲಿ ನಿಮ್ಮ ಸ್ವಂತ ಬಳಕೆಗೆ ಬಳಸುವಂತ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದು ನಿಮ್ಮ ಸ್ವಂತ ಬಳಕೆಗಿರೋದು, ಪ್ರಯಾಣಿಕರಿಗಲ್ಲ. ಆ ರೀತಿ ಪ್ರಯಾಣಿಕರಿಗೆ ನೀವು ಸೇವೆ ಕೊಡಬೇಕು ಅಂದ್ರೆ ನೀವು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅಂತ ಹೇಳಿ ಬರುತ್ತೆ. ಆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ನ ನೀವು ತಗೊಂಡಾಗ ಮಾತ್ರ ನೀವು ಪ್ರಯಾಣಿಕರನ್ನ ಸೇವೆ ಕೊಡೋದಕ್ಕೆ ಸಾಧ್ಯ. ಇವನ್ ಗೂಡ್ಸ್ ಗಾಡಿ ಎಲ್ಲೋ ಬೋರ್ಡ್ ಇದೆ, ಅದರಲ್ಲೂ ಕೂಡ ಜನಗಳನ್ನ ಸಾಗಣೆ ಮಾಡೋ ಹಾಗಿಲ್ಲ. ಗೂಡ್ಸ್ ಗಾಡಿ ಸರಕು ಸಾಮಾನುಗಳನ್ನ ಒಂದ್ ಕಡೆಯಿಂದ ಒಂದೊಂದ್ ಕಡೆಗೆ ವಿಲೇವಾರಿ ಮಾಡುವಂತದ್ದು ಇರೋದು. ಅಂತದ್ರಲ್ಲಿ ವೈಟ್ ಬೋರ್ಡ್ ಅನ್ನೋದನ್ನ ಅವ್ನು ಯಾರೋ ಓಲಾದವ್ನು ಹೇಳದಂತೆ, ಊಬರ್ ಅವ್ನು ಹೇಳದಂತೆ, ರ್ಯಾಪಿಡೋದವ್ನು ಹೇಳದಂತೆ, ಲೀಗಲ್ ಅಂದಂತೆ ಅಂತೆ ಕಂತೆಗಳನ್ನ ಕೋರ್ಟು ಕೇಳೋದಿಲ್ಲ. ಇಲ್ಲಿ ಹಣ್ಣು ತಿಂತಿರೋರು ಅವರು, ಸಿಪ್ಪೆ ತಿಂತಿರೋರು ನೀವು. ಹಣ್ಣು ತಿಂದವನ್ಗೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ, ಕೋರ್ಟ್ ಅವನ ಪ್ರಶ್ನೆನೂ ಮಾಡೋದಿಲ್ಲ. RC ಮಾಲೀಕ ಯಾರಿದ್ದಾನೆ ಅವನನ್ನೇ ಪ್ರಶ್ನೆ ಮಾಡೋದು. ಇದು ಎಷ್ಟೋ ಜನ ಟೂ ವೀಲರ್ಗಳಿಗೆ ಗೊತ್ತೇ ಇಲ್ಲ. ಹಂಗಾಗಿ ಅವ್ರುಗಳು ಕೋರ್ಟು, ಜಡ್ಜು, ಇದ್ರಲ್ಲಿ ಬರುವಂತ ಜಡ್ಜ್ಮೆಂಟ್ ವಿಚಾರಗಳು ಜನಕ್ಕೆ ಗೊತ್ತಾಗದೆ ಇರೋದ್ರಿಂದ ಇಲ್ಲಿ ಟೋಟಲ್ ಮಿಸ್ಗೈಡ್ ಆಗ್ತಾ ಇದೆ. ದಯವಿಟ್ಟು ಯಾರು ಕೂಡ ಬೈಕ್ ನ ಟ್ಯಾಕ್ಸಿ ರೂಪದಲ್ಲಿ ಬಳಸಕ್ ಹೋಗ್ಬೇಡಿ. ನೀವು ನಿಮ್ಮ ಬೈಕ್ ಇದೆಯಾ, ಕೊರಿಯರ್ ಸೇವೆ ಮಾಡಿ, ತಪ್ಪೇನಿಲ್ಲ. ನೀವು ಮೆಡಿಸನ್ಗಳನ್ನ ಸಪ್ಲೈ ಮಾಡಿ, ಖಂಡಿತ ತಪ್ಪಿಲ್ಲ. ಫುಡ್ ಡೆಲಿವರಿಗಳನ್ನ ಮಾಡಿ, ಖಂಡಿತ ಏನೋ ಎಡವಟ್ಟಾಗಲ್ಲ. ಆದ್ರೆ ಪ್ರಯಾಣಿಕರ ಸೇವೆನ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇಲ್ಲದೆ ನೀವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಮಾಡಬೇಡಿ. ಸರ್ ಇದಕ್ಕೆಲ್ಲ ಕೊನೆ ಯಾವಾಗ ಸರ್? ಕೊನೆ ಅನ್ನೋದು ಇಲ್ವೇ ಇಲ್ಲ. ಯಾಕೆ ಕೊನೆ ಇಲ್ಲ ಅಂದ್ರೆ, ಇಲ್ಲಿ ಆ ಓಲಾ, ಊಬರ್, ರ್ಯಾಪಿಡೋ ಅನ್ಕೊಂಡು ಇವ್ರು ಏನು ಇನ್ವೆಸ್ಟ್ಮೆಂಟರ್ ಅಂತ ಇವ್ರು ಇದಾರೆ ನಮ್ಮ ರಾಜ್ಯದಲ್ಲಿ, ಇವ್ರನ್ನ ಇಷ್ಟು ಸಲೀಸಾಗಿ ಬಿಸ್ನೆಸ್ ಮಾಡೋದಕ್ಕೆ ಬಿಟ್ಕೊಟ್ಟಿರೋದೇ ನಮ್ಮ ಸರ್ಕಾರದ ಮಂತ್ರಿಗಳು. ಅದು CM ಆಗಿರ್ಬೋದು, DCMA ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಆಗಿರ್ಬೋದು. ಇವ್ರನ್ನ ಬಂಡವಾಳ ಶಾಹಿಗಳು ಅಂತೇಳಿ ಹೂಡಿಕೆದಾರರ ಸಮಾವೇಶ ಅಂತ ಮಾಡ್ತಾರೆ. ಅದರಲ್ಲಿ ಇವ್ರನ್ನೆಲ್ಲರೂ ಕೂಡ ಕರೆಸ್ತಾರೆ. ಇವರು ಯಾವ ರೀತಿ ಬಿಂಬಿಸ್ತಾರೆ ಅಂದ್ರೆ, ನಾವು ಉದ್ಯೋಗ ನಿರ್ಮಾಣ ಮಾಡ್ಕೊಡ್ತೀವಿ, ನಿಮ್ಗೆ ಉದ್ಯೋಗ ಕೊಡ್ತೀವಿ, ಇಲ್ಲಿ ಉದ್ಯೋಗದ ವ್ಯವಸ್ಥೆನ ರೂಪಿಸ್ತೀವಿ ಅಂತಾರೆ. ಯಾಕೆಂದ್ರೆ ಸರ್ಕಾರದ ಕೈಯಲ್ಲಿ ಉದ್ಯೋಗ ನಿರ್ಮಾಣ ಮಾಡುವಂತ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದೆ. ಹಂಗಾಗಿ ಅವ್ರೇನ್ ಮಾಡ್ತಾರೆ, ಈ ಹೂಡಿಕೆದಾರಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹಂಗಾಗಿ ಈ ಹೂಡಿಕೆದಾರರುಗಳು ನಾವು ಉದ್ಯೋಗ ನಿರ್ಮಾಣ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಬಂದು ಇವತ್ತು ಸರ್ಕಾರನೇ ಅಳ್ಳಾಡಿಸ್ತಾರೆ. ಆ ಸ್ಟೇಜ್ ಅಲ್ಲಿ ಇದಾರೆ ಅವ್ರುಗಳು. ಹಂಗಾಗಿ ಇದಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ಇಲ್ಲಿ ಅಂತ್ಯ ಮಾಡ್ಬೇಕಾಗಿರೋರು ಯಾರು? ನಾವುಗಳು. ಹಂಗಾಗಿ ಇಲ್ಲಿ ಅಂತ್ಯ ಮಾಡುವಂತ ನಿಟ್ಟಿನಲ್ಲಿ ಜನ ಮಾಡ್ಬೇಕು. ಇದನ್ನ ವಿಚಾರವಂತಿಕೆಗಳನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡ ಮೇಲೆನೆ ಜನ ಅಂತ್ಯ ಮಾಡಿದ್ರೆ ಮಾತ್ರ, ಕಾನೂನ್ಗೆ ಎದುರುಕೊಂಡು ಅಂತ್ಯ ಮಾಡಿದ್ರೆ ಸಾಕು. ಯಾವ್ದೋ ಪೊಲೀಸ್ ಅಧಿಕಾರಿಗೋ, ಯಾವ್ದೋ RTO ಅಧಿಕಾರಿಗೋ, ಇಲ್ಲ ಯಾರೋ ನಮ್ಮಂತವ್ರು ಏನೋ ಹೇಳ್ದೋ ಅನ್ನೋ ವಿಚಾರಕ್ಕೆಲ್ಲ ಜನ ಎದುರ್ಬೇಕಾಗಿರೋದು. ಕಾನೂನ್ಗೆ ಎದುರ್ಬೇಕಾಗಿದೆ, ಕಾನೂನು ವಿಚಾರವಂತಿಕೆಗಳು ಎದುರ್ಬೇಕಾಗಿದೆ. ಅದನ್ನ ಎದುರುಕೊಂಡು ಜನ ಅಂತ್ಯ ಮಾಡಿದ್ರೆ ಮಾತ್ರನೇ ಇವ್ರನ್ನ ಅವನತಿ ಕಾಣಿಸಕ್ ಸಾಧ್ಯ. ಅವ್ರನ್ನ ಅವನತಿ ಕಾಣಿಸುವಂತ ನಿಟ್ಟಿನಲ್ಲಿ ಮೀಟ್ರು ಇದೊಂದೇ ಸಾಧನ ಅವ್ರನ್ನ ಅವನತಿ ಕಾಣಿಸುವಂತದ್ದು. ಹಂಗಾಗಿ ನಾವು ಜಾಸ್ತಿ ಫೋಕಸ್ ಮೀಟರ್ ಕಡೆ ಮಾಡ್ತಾ ಇದೀವಿ. ಭಗವಂತನ ದಯೆ, ಪ್ರಯತ್ನ ಪಡ್ತಾ ಇದೀವಿ. ಫಲ ಸಿಕ್ಕಿದ್ರೆ ಖಂಡಿತ ಅವ್ರ ನಿರ್ಣಾಮ ಆಗೇ ಆಗ್ತಾರೆ. ಅಲ್ಲ, ಜನಗಳಿಗೆ ಈಗ ಓಲೋರು, ಊಬರು, ಆಮೇಲೆ ನಮ್ಮ ಯಾತ್ರಿಗೆ ಈ ಆಪರೇಟ್ಗಳೆಲ್ಲ ಬಂದ್ಬಿಟ್ಟು ಈಗ ಏಜೆನ್ಸಿಗಳಾಗಿ ಮಾಡ್ಕೊಟ್ಟಿದ್ದೀವಿ. ಹೌದು, ಒಂದೊಂದು ಏಜೆನ್ಸಿಗೆ ಈಗ 10,000 ಗಾಡಿಗಳು, 20,000 ಗಾಡಿಗಳು ಅವರೇ ಓನ್ ಹಾಕೊಂಡು ಇದು ಮಾಡ್ತಾರೆ. ಸ್ವಂತ ಫ್ಲೀಟ್ ಮಾಡ್ಕೊಂಡಿದ್ದಾರೆ. ಹೌದು, ಸ್ವಂತ ಮಾಡ್ಕೊಂಡಿದ್ದಾರೆ. ಸರ್ ಇದು ಏನ್ ಗೊತ್ತಾ ಸರ್, ಇದು ಸ್ವಂತ ಫ್ಲೀಟ್ ಮಾಡ್ಕೊಂಡಿರೋದು ಏನು ಅಂದ್ರೆ, ನಮ್ಮ ಕರ್ನಾಟಕದಲ್ಲಿರುವಂತ ಕನ್ನಡಿಗ ಕಾರ್ಮಿಕರು, ನಾವೇನ್ ಚಾಲಕರಿದ್ದೀವಿ, ಅಸಂಘಟಿತ ಕಾರ್ಮಿಕರ ವಲಯ ನಮ್ಮನ್ನ ಅಸಂಘಟಿತರು ಅಂತಾನೆ ಗುರುತಿಸೋದು. ನಮ್ಮನ್ನ ಏನ್ ಕರ್ನಾಟಕದಲ್ಲಿ ನಾವು ಅನ್ನ ತಿನ್ಕೊಂಡು ನಮ್ದೇ ಆದ ಒಂದು ಸ್ವಂತ ಉದ್ಯೋಗ ಮಾಡ್ಕೊಂಡಿದೀವಿ, ನಮ್ಮನ್ನ ಜೀತದಾಳು ಪದ್ಧತಿಗೆ ತಗೊಂಡೋಗುವಂತ ಮೂಲ ಉದ್ದೇಶನೇ ಈ ಫ್ಲೀಟ್ ವ್ಯವಸ್ಥೆ. ಈಗ ಅವ್ರ ಹತ್ರ ಗಾಡಿಗಳಿದಾವೆ, ಅವ್ರ ಹತ್ರನೇ ನಮ್ಮ ಜುಟ್ಟು ಜನವಾರ ಎಲ್ಲ ಅವ್ರ ಕಡೆನೇ ಇದೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ನ ಬಿಲ್ಡ್ ಮಾಡೋದಕ್ಕೆ ನಮ್ಮ ಅಟ್ಯಾಚ್ಮೆಂಟ್ ಗಾಡಿಗಳಿಗೆ ಒಂದು ಬುಕಿಂಗ್ಸ್ ಕೊಡೋದಿಲ್ಲ, ನಮ್ಮ ID-ಗಳನ್ನ ಬ್ಲಾಕ್ ಮಾಡಾಕ್ತಾರೆ. ಇವ್ರ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ನಮ್ಮ ID ಬ್ಲಾಕ್ ಆದ್ರೆ ನಾವ್ ಏನ್ ಮಾಡ್ತೀವಿ,
ನಮ್ ಗಾಡಿ ಓಡ್ಸಕ್ ಆಗಲ್ಲ, ಸರಿ ಅವನೇನೋ ಪೇಮೆಂಟ್ 15,000 ಕೊಡ್ತಾನಂತೆ, 20,000 ಕೊಡ್ತಾನಂತೆ ಅಂತ ಅಲ್ಲಿ ಹೋಗ್ತೀವಿ. ಅವನು ಗಾಡಿಗಳಿಗೆ ಎಷ್ಟು ಜನ ಡ್ರೈವರ್ ರಿಕ್ವೈರ್ಮೆಂಟ್ ಬೇಕು ಅಲ್ಲಿವರೆಗೂ ಮಾತ್ರ ಅವನ ಸಂಬಳ ಕೊಡ್ತಾನೆ. ಅದಾದ್ಮೇಲೆ ಅವ್ನು ಕೊಡೋ ಟಾರ್ಚರ್ಗೆ ಅಲ್ಲಿ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ. ಹಂಗಾಗಿ ಏನಾಗ್ತದೆ, ಈ ಸ್ವಂತ ಫ್ಲೀಟ್ಗಳು ಇದು ಬಂದು ಜೀತದಾಳು ಪದ್ಧತಿನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಹಂಗಾಗಿ ಇಂಥ ಸಂಸ್ಥೆಗಳನ್ನ ಮಟ್ಟ ಹಾಕಬೇಕು ಅನ್ನೋದು ಒಂದೇ ನಮ್ಮ ಉದ್ದೇಶ. ಅಲ್ಲ, ಗೌರ್ಮೆಂಟ್ಗೆ ಲೆಟರ್ ಹಾಕ್ಬೇಕಲ್ಲ. ಮೊದಲೆಲ್ಲ ಯಾಕಂದ್ರೆ ನಿಮಗೆ ಪ್ರೈವೇಟ್ ಆಗಿ ನೀವು ಹೋದಾಗ ಬಾಡಿಗಳು ಸಿಕ್ತಿತ್ತು. ಈಗ ಆನ್ಲೈನ್ ಸಂಸ್ಥೆ ಬಂದ್ಮೇಲೆ ಏನಾಗಿದೆ, ಈಗ ಕಂಪ್ಲೀಟ್ ಬಿಸ್ನೆಸ್ ನ ಅಕ್ವೈರ್ ಮಾಡ್ಕೊಂಡಾರೆ. ಈಗ ಅಕ್ವೈರ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಅಟ್ಲೀಸ್ಟ್ ಅದರಿಂದ ಬಿಸ್ನೆಸ್ ಬರ್ತಾ ಇತ್ತು. ಈಗ ಅವನ ಸ್ವಂತ ಗಾಡಿ ಹಾಕಿದ್ಮೇಲೆ ನೀವು ಅಲ್ಲಿ ಮತ್ತೆ ಕೆಲಸದಾಗಿ ಹೋಗ್ಬೇಕಾಗತ್ತೆ. ಇದ್ರ ಗೌರ್ಮೆಂಟ್ ಗಮನ ತರ್ಬೋದಲ್ಲ. ಗೌರ್ಮೆಂಟ್ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಅಂದ್ರೆ ಒಂದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಗೌರ್ಮೆಂಟ್ ಅಂದ್ರೆ ಒಂದು CM, ಗೌರ್ಮೆಂಟ್ ಅಂದ್ರೆ ಒಂದು TCM. ಈ ಲೆವೆಲ್ ಅಲ್ಲೇ ನಾವ್ ನೋಡೋದಕ್ಕೆ ಸಾಧ್ಯ ಗೌರ್ಮೆಂಟ್ ಅನ್ನ. ಇಲ್ಲಿ ಇವ್ರುಗಳೇ ಇದಕ್ಕೆ ಶೇರ್ ಹೋಲ್ಡರ್ಗಳಾಗಿದಾರಲ್ಲ. ಮೇಲಿನ ಹೊಲ ಮೇಯ್ತಿದ್ದಾಗ ನಾವು ಏನು ಅಂತ ಹೋಗೋರ ಹತ್ರ ಹೋಗಿ ಮುಂದೆ ನಿಂತ್ಕೊಂಡು ಕೇಳೋಣ, ಹೇಳಿ. ನೀವು ಬೇಕಾದ್ರೆ ಓಲಾ ಊಬರ್ ಹಾಕೊಂಡು ನಮ್ಮ ಯಾತ್ರೆಯಲ್ಲಿ ಇನ್ವೆಸ್ಟ್ಮೆಂಟ್ ಯಾರ್ಯಾರು ಮಾಡಿದ್ದಾರೆ ಅಂತ ಡೇಟಾ ತೆಗೀರಿ. ಅದ್ರಲ್ಲಿ ಎಷ್ಟು ಜನ ರಾಜಕಾರಣಿಗಳು ಸಿಗ್ತಾರೆ ನೀವೇ ನೋಡಿ, ಎಷ್ಟು ಜನ ರಾಜಕಾರಣಿ ಮಕ್ಳುಗಳು ಸಿಗ್ತಾರೆ ನೀವೇ ನೋಡಿ, ಎಷ್ಟು ಜನ IAS IPS ಅಧಿಕಾರಿಗಳು ಇನ್ವೆಸ್ಟ್ಮೆಂಟ್ ಮಾಡಿದಾರೆ ನೋಡಿ ನೀವು. ಇಲ್ಲಿ ಕುಲಿಗೆಟ್ ಹೋಗಿದೆ ಸರ್ ವ್ಯವಸ್ಥೆ. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಗೋಯ್ತು, ಗಾಡಿ ಜೊತೆ ಗುದ್ದಾಡೋದ್ರಲ್ಲಿ ವ್ಯರ್ಥ. ಇದನ್ನ ಬಿಟ್ಬಿಟ್ಟು ಬದಲಿ ಮಾರ್ಗ ಏನ್ ಮಾಡ್ಬೇಕಾಗಿದೆ ಅದನ್ನ ಹುಡ್ಕೋಣ ಅಂತಾನೆ ನಾವು ಹೊರಟಿರೋದು. ಸಾಕ್ತಾ ಇದೀವಿ, ಯಶಸ್ವಿ ಆಗ್ತಾ ಇದೆ.